ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಶ್ರೀದಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿಃ ಶ್ರೀವಿಭಾವನಃ ಶ್ರೀಧರಃ ಶ್ರೀಕರಃ ಶ್ರೇಯಃ ಶ್ರೀಮಾನ್ ಲೋಕತ್ರಯಾಶ್ರಯಃ. ಓಂ ಶ್ರೀದಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಭಕ್ತರಿಗೆ ಜೀವಿಗಳಿಗೆ ಸಿರಿಯನ್ನು ಕೊಡುವವನೂ ಭಗವಂತ, ಕಸಿದುಕೊಳ್ಳುವವನೂ ಭಗವಂತ. ಹೀಗಾಗಿ ಭಗವಂತ ಶ್ರೀಧಃ. ಓಂ ಶ್ರೀಶಾಯ ನಮಃ. ವೇದಗಳನ್ನು ವಿಭಾಗ ಮಾಡಿದವನು, ರಕ್ಷಿಸಿದವನು ಭಗವಂತ. ಸಮಸ್ತ ವೇದಗಳು ಭಗವಂತನನ್ನು ಕುರಿತೇ ಹೇಳುತ್ತವೆ. ವೇದಗಳ ಅಧಿಪತಿ ಭಗವಂತ. ಹೀಗಾಗಿ ಭಗವಂತ ಶ್ರೀಶಃ. ಓಂ ಶ್ರೀನಿವಾಸಾಯ ನಮಃ. ಗುಣ, ವಿದ್ಯೆ, ಜ್ಞಾನ, ರೂಪ, ಹಣ ಇತ್ಯಾದಿಗಳಲ್ಲಿ ಶ್ರೀಮಂತರಾಗಿರುವವರಲ್ಲಿ ವಿಶೇಷವಾಗಿ ನೆಲೆಸಿರುವವನು ಭಗವಂತ. ಕರ್ಮಾನುಸಾರ ಯೋಗ್ಯತಾನುಸಾರ ಶ್ರೀಮಂತಿಕೆಯನ್ನು ಜೀವಿಗಳಿಗೆ ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಶ್ರೀನಿವಾಸಃ. ಓಂ ಶ್ರೀನಿಧಯೇ ನಮಃ. ಸರ್ವಶಕ್ತಿರೂಪನಾದ ಭಗವಂತನಲ್ಲಿ ಸಿರಿ, ಸಂಪತ್ತು, ವೇದ, ವಿದ್ಯೆಗಳು, ಲಕ್ಷ್ಮೀದೇವಿ ಇತ್ಯಾದಿ ಎಲ್ಲ ಶ್ರೀಗಳೂ ಇದ್ದುಕೊಂಡಿರುತ್ತವೆ. ಹೀಗಾಗಿ ಭಗವಂತ ಶ್ರೀನಿಧಿ. ಓಂ ಶ್ರೀ ವಿಭಾವನಾಯ ನಮಃ. ಲೌಕಿಕವಾದ ವಿದ್ಯೆಯನ್ನು, ಧನ ಕನಕ ವಾಹನಾದಿ ಸಂಪತ್ತನ್ನು ಕೊಡುವವನು ಭಗವಂತ. ಆಧ್ಯಾತ್ಮಿಕ ಜ್ಞಾನವನ್ನು, ವೇದ ವಿದ್ಯೆಯನ್ನು, ಭಕ್ತಿಯನ್ನು ಕೊಡುವವನು ಭಗವಂತ. ಲೌಕಿಕದಲ್ಲಿ ವೈರಾಗ್ಯವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಶ್ರೀ ವಿಭಾವನಃ. ಓಂ ಶ್ರೀಧರಾಯ ನಮಃ. ನರಸಿಂಹ ಅವತಾರದಲ್ಲಿ ಭಗವಂತನ ತೊಡೆಯ ಮೇಲೆ ಮಾತೆ ಲಕುಮಿ ಕುಳಿತಿರುವುದನ್ನು ಕಾಣಬಹುದು. ಹೀಗೆ ತೊಡೆಯಲ್ಲಿ ಶ್ರೀಯನ್ನು ಧರಿಸಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಶ್ರೀಧರಃ. ಓಂ ಶ್ರೀಕರಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳಿಗೆ ಸಂಪತ್ತನ್ನು ಕೊಡುವವನು ಭಗವಂತ. ಇಂದ್ರಿಯಗಳನ್ನು, ಇಂದ್ರಿಯಗಳಿಂದ ಅರಿವನ್ನು ಕೊಡುವವನು ಭಗವಂತ. ಜ್ಞಾನವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಶ್ರೀಕರಃ. ಓಂ ಶ್ರೇಯಸೇ ನಮಃ. ವಿಶ್ವದ ಪರಮ ಕಲ್ಯಾಣ ಸ್ವರೂಪನು, ಶ್ರೇಯಸ್ಸಿನ ಸ್ವರೂಪನು, ಪರಮ ಮಂಗಳ ಸ್ವರೂಪನು ಭಗವಂತ. ಹೀಗಾಗಿ ಭಗವಂತ ಶ್ರೇಯಃ. ಓಂ ಶ್ರೀಮತೇ ನಮಃ. ಸಮಗ್ರ ವಿಶ್ವದ ಒಡೆತನ ಭಗವಂತನಿಗೆ ಇದೆ. ಸರ್ವ ಸಂಪತ್ತಿನ, ಸರ್ವ ವಸ್ತುಗಳ, ಸರ್ವರ ಸ್ವಾಮಿಯಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಶ್ರೀಮಾನ್. ಓಂ ಲೋಕತ್ರಯಾಶ್ರಯಾಯ ನಮಃ. ಸ್ವರ್ಗಲೋಕ, ಭೂಲೋಕ, ಪಾತಾಳಲೋಕ ಎಂಬ ಮೂರು ಲೋಕಗಳಿಗೂ ಆಸರೆಯಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಲೋಕತ್ರಯಾಶ್ರಯಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.